ಬೆಂಗಳೂರಿನ ಕಾನೂನು ಸೇವೆಗಳ ಪ್ರಾಧಿಕಾರವು ರಾಯಚೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಕೀಲರ ಸಂಘದಿಂದ ನವೆಂಬರ್ 15ರಂದು ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಮತ್ತು ಕಾನೂನು ಸುರಕ್ಷತಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಸ್ ಶಶಿಧರ್ ಶೆಟ್ಟಿ ಹೇಳಿದರು. ಜಿಲ್ಲಾ ಕೋರ್ಟ್ ಸಂಕಿರಣದ ಸಭಾಂಗಣದಲ್ಲಿ ನವೆಂಬರ್ 13ರಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿ ದೇವದಾಸಿಯರ ಸಮೀಕ್ಷೆ ಚಾಲ್ತಿಯಲ್ಲಿದೆ. ಅದರಂತೆ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸುವ ಮುಖ್ಯ ಉದ್ದೇಶದೊಂದಿಗೆ ನವೆಂಬರ್ 15ರಂದು ದೇವದಾಸಿಯರ ಸ್ಥಿತಿಗತಿ ವಿಶೇಷ ಉಪನ್ಯಾಸ ಮತ್ತು ನಾನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಮ್ಮ ಮಧ್ಯೆ ಇರುವ ಅನೇಕ ಮಹಿಳೆಯರು ಮತ್ತು ವಿಶೇಷವಾಗಿ ದೇವದಾಸಿ ಮಹಿಳೆಯರಿಗೆ ಇದುವರೆಗೆ ಸರಿಯಾದ ಆಧಾರ್ ಕಾರ್ಡ್ ಇಲ್ಲ, ಕೆಲವರಿಗೆ ಪಡಿತರ ಚೀಟಿ ದೊರೆಯುತ್ತಿಲ್ಲ, ಸರ್ಕಾರದ ಯೋಜನೆಗಳ ಲಾಭ ದೊರೆಯುತ್ತಿಲ್ಲ, ಕಾನೂನು ಜ್ಞಾನದ ಕೊರತೆಯಿಂದ ಕೆಲವರು ಇದುವರೆಗೂ ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸಿಲ್ಲ. ಹೀಗಾಗಿ ನಾವೇ ಜನರ ಬಳಿಗೆ ಹೋಗಿ ಅವರೊಂದಿಗೆ ಮಾತನಾಡಬೇಕು, ಅವರ ಅಹವಾಲುಗಳಿಗೆ ಸ್ಪಂದನೆ ನೀಡಬೇಕು ಎಂದು ಯೋಚಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಜಿಲ್ಲೆಯಲ್ಲಿನ ಒಂದು ಗ್ರಾಮವನ್ನಾದರೂ ವ್ಯಾಜ್ಯ ಮುಕ್ತ ಮಾಡಬೇಕು ಎಂಬುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು. ಆರೋಗ್ಯ ಇಲಾಖೆಯ ಜೊತೆಗೆ ಸೇರಿ ದೇವದಾಸಿಯರು ಸೇರಿದಂತೆ ಇನ್ನುಳಿದ ಮಹಿಳೆಯರಿಗೆ ಮೆಗಾ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದೇವೆ. ಎಷ್ಟೋ ಜನರಿಗೆ ನಾನಾ ಕಾಯಿಲೆಗಳ ಬಗ್ಗೆ ಅರಿವಿಲ್ಲ. ಜನತೆಗೆ ಅರಿವು ಮೂಡಿಸಲು ಅಂದು ಕಾರ್ಯಕ್ರಮದ ಸ್ಥಳದಲ್ಲಿ ಸ್ಟಾಲ್ ಅಳವಡಿಸಿ ಆರೋಗ್ಯ ಸೇರಿದಂತೆ ನಾನಾ ಸರ್ಕಾರಿ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ. ಇದೇ ವೇಳೆ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ನಡೆಯಲಿದೆ. ದೇವದಾಸಿಯರಿಗೆ ಇರುವ ಸರ್ಕಾರದ ಸೌಲಭ್ಯಗಳು ಮತ್ತು ನಾನಾ ವಿಷಯದ ಮೇಲೆ ಉಪನ್ಯಾಸ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಆಗಮಿಸಲು ಅನುಕೂಲವಾಗುವಂತೆ ದೇವದಾಸಿ ಮಹಿಳೆಯರಿಗೆ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಎಂದು ಸಮಾರಂಭದ ಕುರಿತು ವಿವರಿಸಿದರು. ಅಂದು ಗೌರವಾನ್ವಿತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕಾರ್ಯಕ್ರಮ ಉದ್ಘಾಟಿಸುವರು. ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯಪಾಲಕ ಅಧ್ಯಕ್ಷರು, ರಾಯಚೂರು ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರು, ರಾಯಚೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು, ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಸೇರಿದಂತೆ ಗಣ್ಯಮಾನ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಾವು ಕರ್ನಾಟಕ ಕಾನೂನು ಸೇವೆ ಪ್ರಾಧಿಕಾರ, ರಾಯಚೂರು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ, ಜಿಲ್ಲಾಡಳಿತ ರಾಯಚೂರು ಮತ್ತು ಜಿಲ್ಲಾ ವಕೀಲರ ಸಂಘ ರಾಯಚೂರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಮೆಗಾ ಲೀಗಲ್ ಸರ್ವಿಸ್ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಇದನ್ನು ಮಾಡ್ತಾಯಿದ್ದೇವೆ. ನಮ್ಮ ಥೀಮ್ ಏನಂತಂದರೆ ಈ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸೋ ಬಗ್ಗೆ ಒಂದು ಸರ್ಕಾರ ಸರ್ವೆ ಮಾಡ್ತಾಯಿದೆ. ಆ ಸರ್ವೆ ಜೊತೆಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕರ್ತರು ಇರ್ಬೋದು, PLV ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು NGOs ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಗೆ ಇದು ಮಾಡಿಕೊಂಡು ಸರ್ವೆಯನ್ನು ಮಾಡಿದ್ದಾರೆ. ಈಗಾಗಲೇ ಹಲವಾರು ಈ ಬೇರೆ ಬೇರೆ ಕಾನೂನಿನ ಸೇವೆಗಳು ಅವಶ್ಯಕತೆ ಇದ್ದಂಥ, ಫಾರ್ ಎಕ್ಸಾಂಪಲ್ ಬರ್ತ್ ಸರ್ಟಿಫಿಕೇಟ್ ಕೆಲವ್ರ ಹತ್ರ ಇಲ್ಲ, ಕೆಲವರಿಗೆ ವಿಧವಾ ಪೆನ್ಷನ್ ಸಿಗ್ತಾ ಇಲ್ಲ, ಕೆಲವರಿಗೆ ಓಲ್ಡ್ ಏಜ್ ಪೆನ್ಷನ್ ಸಿಗ್ತಾ ಇಲ್ಲ, ಕೆಲವರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಕೆಲವರಿಗೆ ಬೇರೆ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಸಿಗ್ತಾ ಇಲ್ಲ, ಆಯುಷ್ಮಾನ್ ಕಾರ್ಡ್ ಇರ್ಬೋದು. ಈ ಥರ ಹಲವಾರು ಸಮಸ್ಯೆಗಳಲ್ಲಿ ಜನರ ಹತ್ರ ಇದ್ದಾವೆ. ನಾವೀಗ ಅವರ ಡೋರ್ ಸ್ಟೆಪ್ಪಿಗೆ ಹೋಗಿ, ಅವರ ಮನೆ ಬಾಗಿಲಿಗೆ ಹೋಗಿ ಸರ್ವೆಯನ್ನು ಮಾಡಿ ಅವ್ರಿಗೆ ಏನು ತೊಂದರೆ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಲಸ. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಂತಂದರೆ ಒಂದು ಜಿಲ್ಲೆಯಲ್ಲಿ, ಒಂದು ತಾಲೂಕಿನಲ್ಲಿ ಒಂದು ಗ್ರಾಮವನ್ನಾದರೂ ಪ್ರಪ್ರಥಮವಾಗಿ ವ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿ ಮಾಡುವಂಥ ಒಂದು ಹೆಜ್ಜೆ. ಇದನ್ನು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ನಾವು ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ರಾಯಚೂರಿನಲ್ಲಿ ಒಂದು ಪ್ರಪ್ರಥಮವಾಗಿ ನಾವು ಇದನ್ನು ಮಾಡಿಕೊಂಡು ಈಗಾಗಲೇ ಸರ್ವೆಗಳು ಮಾಡಿ ಡಾಟಾಗಳು ಬರ್ತಾ ಇದ್ದಾವೆ. ಹಲವಾರು ಇಶ್ಯೂಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಇವುಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಯದು, ಯಾಕಂದರೆ ಇದನ್ನು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಏನಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರ ಜೊತೆಗೆ ಸೇರಿಕೊಂಡಿರೋದ್ರಿಂದ ಅಲ್ಲಿಯ ಇಲಾಖೆಯವರ ಜೊತೆಗೆ ಈಗಾಗಲೇ ಹಲವಾರು ಮೀಟಿಂಗನ್ನು ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಮತ್ತು ಮೆಂಬರ್ ಸೆಕ್ರೆಟರಿ ಅವರು ಮಾಡಿದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದ ನಂತರ ಅದನ್ನು ನಾವು ಅವ್ರ ಹತ್ರ ಕೊಟ್ಟು ಅದಕ್ಕೆ ಸಾಲ್ವ್ ಮಾಡ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ಇಲ್ಲದವ್ರಿಗೆ ಈಗ ಸುಮಾರು ಒಂದು ಮಾನ್ವಿ ಇದರಲ್ಲಿ ಒಂದು 500 ಜನ ನಾವು ಐಡೆಂಟಿಫೈ ಮಾಡಿದ್ದಾರೆ. ಸೊ ಪ್ರತಿ ಸಲ ನಾವು ಲೋಕ ಅದಾಲತ್ ಮಾಡಿದಾಗ ಹಲವಾರು 35,000ಕ್ಕಿಂತ 40,000ದಷ್ಟು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾಯಿದೆ. ಅಂದರೆ ಜನರಿಗೆ ಇವತ್ತು ಮಾಹಿತಿ ಇಲ್ಲ. ಸೊ ಜನರು ನಮ್ಮ ಬಳಿಗೆ ಬರುವ ತನಕ ಕಾಯುವುದಲ್ಲ, ನಾವೇ ಅವ್ರ ಬಳಿಗೆ ಹೋಗಬೇಕನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ಈ ಒಂದು ಸರ್ವೆ ಮನೆ ಮನೆಗೆ ಹೋಗಿ ಅಲ್ಲಿ ಸರ್ವೆಯನ್ನು ಮಾಡಿ ನಮ್ಮ ಹತ್ರ ಒಂದು ಕ್ವಶನರಿ ಇದೆ, ಅದರ ಪ್ರಕಾರ ಎಲ್ಲವನ್ನು ಕಲೆಕ್ಟ್ ಮಾಡಿ, ವಿಷಯ ಕಲೆಕ್ಟ್ ಮಾಡಿ ಅವರಿಗೆ
ಅದರ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದು. ಖಾಲಿ ಸರ್ವೆ ಮಾಡಿದರೆ ಸಾಕಾಗಲ್ಲ. ಈ ನಮ್ಮ ಯಾರು ಅದಕ್ಕೆ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಒಬ್ಬನ ಹತ್ರ ಇನ್ಶೂರೆನ್ಸ್ ವೆಹಿಕಲ್ ಇಲ್ಲ, ಓಡಿಸ್ತಾರೆ, ಅಪಘಾತ ಆದರೆ ನಾಳೆ ಅವರಿಗೆ ದೊಡ್ಡ ಇನ್ಶೂರೆನ್ಸ್ ಮಾಡಿಸಿದರೆ 1600ರಿಂದ 2000 ಒಂದು ಬೈಕಿಗೆ. ಆ 2000 ರೂಪಾಯಿ ಕಟ್ಟಿದರೆ ಅಥವಾ 1600 ರೂಪಾಯಿ ಕಟ್ಟಿದರೆ ನಾಳೆ ಒಂದು ಅಪಘಾತ ಆದರೆ ಅಲ್ಲಿ 15 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, 1 ಕೋಟಿ ಆಗ್ಬೋದು. ಅದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಪೇಮೆಂಟ್ ಮಾಡ್ತಾರೆ. ಅದೇ ಆ 1600 ರೂಪಾಯಿ ಕಟ್ಟಲಿಕ್ಕೆ ಅವನಿಗೆ ಕಾನೂನಿನ ಜ್ಞಾನ ಇಲ್ಲದೋ ಅಥವಾ ಬೇರೆ ಯಾವುದೋ ರೀಸನಿಗೆ ಅವ ಕಟ್ಟಲಿಲ್ಲ ಅಂತಂದರೆ ಅದು ಪರ್ಸನಲ್ ಲೈಬಿಲಿಟಿ ಆಗುತ್ತೆ, ಅವ ಕಟ್ಟಬೇಕಾಗುತ್ತೆ, ಅವನ ಜೇಬು ಹೊಲೆ ಮಾರಿಯೋ ಕಟ್ಟಬೇಕಾಗುತ್ತೆ. ಸೊ ಇದು ಸಣ್ಣ ವಿಚಾರ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅನ್ನೋದು ನಮ್ಗೆ ಭಾರಿ ಸಣ್ಣ ವಿಚಾರ ಅನಿಸುತ್ತೆ, ಬಟ್ ಅದರ ಕಾನ್ಸಿಕ್ವೆನ್ಸಸ್ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಸೊ ಅದರಿಂದ ಜನರಿಗೆ ತೊಂದರೆ ಅವ ಬಡವ ಇರ್ಬೋದು, ಅವ ಮಾಡಿದ ಒಂದು ನೆಗ್ಲಿಜೆನ್ಸಿಂದ ಅದು ಅವನ ಮನೆಯವರಿಗೆ ಕಷ್ಟ ಆಗ್ಬೋದು. ಆದ್ದರಿಂದ ಇದು ನಾವು ನೋಡಿದ್ದು ಕಾನೂನಲ್ಲಿ ಕೋರ್ಟ್ನಲ್ಲಿ ನಾವು ನೋಡಿದ ವಿಚಾರಗಳು. ಸೊ ಆ ಒಂದು ಜನರ ಬಾಗಿಲಿಗೆ ಹೋಗಿ ಅವರ ತೊಂದರೆಗಳನ್ನು ನಿವಾರಿಸಿದರೆ ಅವರಿಗೆ ಎಷ್ಟೋ ದೊಡ್ಡ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಹೆಲ್ತ್ ಕ್ಯಾಂಪ್ ದಾಸಿ ಪದ್ಧತಿ ನಿರ್ಮೂಲನೆ ಮತ್ತು ಪುನರ್ವಸತಿ ಹಾಗೂ ಮೆಗಾ ಹೆಲ್ತ್ ಚೆಕ್ ಕ್ಯಾಂಪ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಯಚೂರು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಯಚೂರು ಜಿಲ್ಲಾಡಳಿತದ ಸಹಕಾರದೊಂದಿಗೆ, ರಾಯಚೂರು ಜಿಲ್ಲೆಯ ಎಲ್ಲ ಇಲಾಖೆಯ ಸಹಕಾರದೊಂದಿಗೆ, ಬ್ಯಾಂಕ್ಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಜರಿದ್ದಾರೆ. ಅದರ ಬಗ್ಗೆ ತಮಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಗತ್ಯ ಮಾಹಿತಿಯನ್ನು ಪೂರೈಸುತ್ತಿದ್ದಾರೆ. ತಾವು ಸುದ್ದಿಗೋಷ್ಠಿಯಲ್ಲಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಮಾರುತಿ ಶಿ ಬಗಾಡೆ, ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಎಚ್.ಎ. ಸಾತ್ವಿಕ್, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ನಲವಾಡೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಾಲಸುಬ್ರಹ್ಮಣ್ಯಂ ಇದ್ದರು.